ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಸಿಂಪಲ್ ಡಿಸೈನ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಸಿಂಪಲ್ ಸಾರಿ ಕುಚ್ಚು ಡಿಸೈನು. ಇದು ಬಾರ್ಡರ್ ಡಿಸೈನ್ ಅಂತ ಹೇಳ್ಬೋದು. ಕುಚ್ಚು ಮಾಡ್ಕೋಬೋದು, ಅಂದರೆ ಬ್ಲೌಸ್ ನೆಕ್ಗೆಲ್ಲ ಉಪಯೋಗಿಸುವಂಥದ್ದು. ಸೀರೆಗಾದರೂ ಉಪಯೋಗಿಸ್ಕೋಬೋದು, ಬ್ಲೌಸ್ ನೆಕ್ಗಾದರೂ ಉಪಯೋಗಿಸ್ಕೋಬೋದು. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ತಗೊಂಡಿದ್ದೀನಿ. ಮತ್ತು ಇದು ಸ್ಮಾಲ್ ಗೋಲ್ಡನ್ ಬೀಡ್ ಇದು ಮಾತ್ರ ತಗೊಂಡಿದ್ದೀನಿ, ಬೇರೆ ಯಾವುದು ಉಪಯೋಗಿಸ್ತಾ ಇಲ್ಲ. ಫಸ್ಟು ದಾರ ಲಾಕ್ ಮಾಡಿ, ಆದಮೇಲೆ 2 ಚೈನು, ಆಮೇಲೆ ಇದ್ರ ಪಕ್ಕ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿಕೊಂಡು ಬೀಡ್ ಸೇರಿಸಿ, ಸ್ಮಾಲ್ ಬೀಡನ್ನು ಲಾಕ್ ಮಾಡಿ, ಮತ್ತೆ ಇದು ಎಲ್ಲಿಗೆ ಬರುತ್ತೋ ಅಲ್ಲಿ 2 ಡಬಲ್ ಕ್ರೋಶೆ, 1 2 ಹತ್ರ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದಾದಮೇಲೆ ಮತ್ತೆ ಬೀಡ್ ಸೇರಿಸಿ, ಮತ್ತೆ ಲಾಕ್ ಮಾಡಿ 2 ಡಬಲ್ ಕ್ರೋಶೆ, ಮತ್ತೆ ಒಂದು ಬೀಡ್ ಸೇರಿಸಿ, ಅದನ್ನು ಲಾಕ್ ಮಾಡಿ ಮತ್ತೆರಡು ಡಬಲ್ ಕ್ರೋಶೆ, ಮತ್ತೆ ಬೀಡ್ ಸೇರಿಸಿ, ಬೀಡ್ ಲಾಕ್ ಮಾಡಿ ಮತ್ತೆರಡು ಡಬಲ್ ಕ್ರೋಶೆ. ಈ ಥರ ಫುಲ್ ಮಾಡ್ಕೊಂಡು ಹೋಗಿ. ನಿಮಗೆ ಕುಚ್ಚು ಬೇಡ ಅಂದರೆ ಬರೀ ಇದೇ ಥರ ಮಾಡ್ಕೊಂಡು ಹೋಗಿ. ಮತ್ತೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನಾನು. ಹೀಗೆ ಮಾಡ್ಕೊಂಡು ಹೋಗ್ಬೋದು ನೀವು, ಕುಚ್ಚು ಬೇಡ ಅಂದರೆ. ನಾನೀಗ ಕುಚ್ಚು ಸೇರಿಸೋದು ಹೇಳ್ಕೊಡ್ತೀನಿ ನಿಮಗೆ. ಇದಾದಮೇಲೆ 2 ಡಬಲ್ ಕ್ರೋಶೆ, ಕುಚ್ಚು ಬೇಡ ಅಂದರೆ ಮತ್ತೆ ಬೀಡ್ ಸೇರಿಸಿ ಲಾಕ್ ಮಾಡಿ 2 ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಕುಚ್ಚು ಬೇಕು ಅಂದರೆ ಎಷ್ಟು ದೂರಕ್ಕೆ ಬೇಕು ನೋಡ್ಕೊಳ್ಳಿ ನೀವು. 3 ಬೀಡ್ಗ, 4 ಬೀಡ್ಗ, 5 ಬೀಡ್ಗ. ಈಗ ನಾನು 5 ಬೀಡ್ ಹಾಕಿದ್ದೀನಿ, 3 2 5 5 ಬೀಡ್ಸ್ ಹಾಕಿದ್ದೀನಿ. 5 ಬೀಡ್ಸ್ ಆದಮೇಲೆ ಇನ್ನು 3 ಚೈನ್ ಮಾಡ್ತೀನಿ ಕುಚ್ಚಿಗೆ. ಇದಾದಮೇಲೆ ಇದು ಎಲ್ಲಿಗೆ ಬರುತ್ತೋ ಅಲ್ಲಿ 2 ಡಬಲ್ ಕ್ರೋಶೆ, ಮತ್ತೆ 1 2 ಡಬಲ್ ಕ್ರೋಶೆ, ಬೀಡ್ ಬೀಡ್ ಲಾಕ್ ಮಾಡಿ, ಇದು ಎಲ್ಲಿಗೆ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ, ಮತ್ತೆ ಬೀಡ್ ಸೇರಿಸಿ, ಮತ್ತೆ ಬೀಡ್ ಲಾಕ್ ಮಾಡಿ ಮತ್ತೆ ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಮತ್ತೆ 5 ಬೀಡ್ ಆದಮೇಲೆ 3 ಚೈನ್ ಕುಚ್ಚಿಗೆ ಸೇರಿಸ್ಕೊಳ್ಳಿ, ಕುಚ್ಚಿಗೆ ಮಾಡ್ಕೊಳ್ಳಿ 3 ಚೈನು, ಮತ್ತು 2 ಡಬಲ್ ಕ್ರೋಶೆ, ಬೀಡ್ ಲಾಕ್ 2 ಡಬಲ್ ಕ್ರೋಶೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ 2 ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ, ಕೊನೆಯಲ್ಲಿ 2 ಡಬಲ್ ಕ್ರೋಶೆ ಮಾಡಿ ಬೀಡ್ ಆದಮೇಲೆ. ಈಗ ಬೇರೆ ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ಫಸ್ಟ್ 2 ಚೈನ್ ಮಾಡಿದ್ದೀರಲ್ವ, ಅದು ಒಂದು ಡಬಲ್ ಕ್ರೋಶೆ ಲೆಕ್ಕ. ಆ 2ನೇ ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ 2ನೇ ಚೈನಲ್ಲಿ ಲಾಕ್ ಮಾಡ್ಕೋಬೇಕು. ಡಬಲ್ ಲಾಕ್ ಮಾಡಿದರೆ ಗಟ್ಟಿಯಾಗಿರುತ್ತೆ. ಈಗ ನೆಕ್ಸ್ಟ್ 2ನೇ ಡಬಲ್ ಕ್ರೋಶೆ ಇದೆಯಲ್ವ, ಈ ಡಬಲ್ ಕ್ರೋಶೆ, ಇದರ ಈ ಚೈನಿಂದ ಪಕ್ಕದ ಡಬಲ್ ಕ್ರೋಶೆ, ಇಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಡಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಈ ಸಿಂಗಲ್ ಕ್ರೋಶೆ ಗ್ಯಾಪ್ ಇದೆಯಲ್ವ, ಇಲ್ಲಿ ಪೀಕೋ ಮಾಡ್ತೀವಿ ನೋಡಿ, ಅದೇ ಥರ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಇದು
2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಆ ಸಿಂಗಲ್ ಕ್ರೋಶೆ ಗ್ಯಾಪಲ್ಲಿ. 2 ಡಬಲ್ ಕ್ರೋಶೆ ಆದಮೇಲೆ ಈ ನೆಕ್ಸ್ಟ್ ಬೀಡಿನ ನಂತರದ ಈ ಡಬಲ್ ಕ್ರೋಶೆ ಇದೆಯಲ್ವ, ಇಲ್ಲಿ ಲಾಕ್ ಮಾಡಿ. ಇದನ್ನು ಲಾಕ್ ಮಾಡಿ. ಆಮೇಲೆ ನೆಕ್ಸ್ಟು ಈ 2 ಡಬಲ್ ಕ್ರೋಶೆ ಹಾಕಿರೋದು ಅದಕ್ಕೆ ಒಂದಲ್ಲಿ ಲಾಕು, ನೆಕ್ಸ್ಟ್ ಇಂದಲ್ಲಿ ಸಿಂಗಲ್ ಕ್ರೋಶೆ ಮಾಡಿ 2 ಚೈನ್ ಮಾಡ್ಕೊಳ್ಳಿ. ಆಮೇಲೆ ಆ ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತೆ ನೋಡಿ, ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಅಲ್ಲಿ ಡಬಲ್ ಕ್ರೋಶೆ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 1 2. ಇದನ್ನು ಈ ಬೀಡನ್ನ ಈ ಕಡೆ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ, ಸಿಂಗಲ್ ಕ್ರೋಶೆ ಹಾಕಿ. ಮತ್ತು ಅದರ ಪಕ್ಕದ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ ನೋಡಿ, 2 ಚೈನು. ಇದನ್ನು ಹಿಂಗೆ ದಾರ ಸುತ್ತಕೊಂಡು ಈ ಸಿಂಗಲ್ ಕ್ರೋಶೆ ಗ್ಯಾಪ್ ಇರುತ್ತೆ ನೋಡಿ, ನಾವು ಯಾವಾಗಲೂ ಪೀಕೋ ಎಲ್ಲ ಮಾಡ್ತೀವಲ್ವ, ಅದೇ ಆ ಗ್ಯಾಪು ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಗ್ಯಾಪು ಅಲ್ಲಿ 2 ಡಬಲ್ ಕ್ರೋಶೆ, ಒಂದು ಇನ್ನೊಂದು ಅದೇ ಜಾಗದಲ್ಲಿ 2. ಇದನ್ನು ಬೀಡನ್ನ ಈ ಕಡೆ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ, ಸಿಂಗಲ್ ಕ್ರೋಶೆ ಹಾಕಿ. ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ, ಇದೇ ಥರ 2 ಚೈನು. ಆ ಗ್ಯಾಪಲ್ಲಿ ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಇದು ಫ್ಲವರ್ ಥರ ಬರುತ್ತೆ ನೋಡಿ. ಇದನ್ನು ನೆಕ್ಸ್ಟ್ ಬೀಡನ್ನ ಈ ಕಡೆ ಡಬಲ್ ಕ್ರೋಶೆಯಲ್ಲಿ, ಇದನ್ನು ನೆಕ್ಸ್ಟ್ ಬೀಡನ್ನ ಈ ಕಡೆ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದರ ಮುಂದಿನ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ, 2 ಚೈನು, ಈ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 ಇನ್ನೊಂದು. ಇದನ್ನು ನೆಕ್ಸ್ಟ್ ಈ ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡಿ ಬೀಡನ್ನ ಈ ಕಡೆ. ಇದಾದಮೇಲೆ ನೆಕ್ಸ್ಟು ಒಂದು ಡಬಲ್ ಕ್ರೋಶೆ ಇದೆ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ 3 ಚೈನು, ಅಲ್ಲಿ ಚೈನ್ ಆದರೂ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅದರ ಮೇಲೆ, ಅದು ಕುಚ್ಚಿಗೆ. ಇದಾದಮೇಲೆ ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ, ಇದಾದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಸಿಂಗಲ್ ಕ್ರೋಶೆ, 2 ಚೈನು, ಅದೇ ಗ್ಯಾಪಲ್ಲಿ ಡಬಲ್ ಕ್ರೋಶೆ 2, 1 2. ಅದನ್ನು ನೆಕ್ಸ್ಟು ಡಬಲ್ ಕ್ರೋಶೆಯಲ್ಲಿ ಲಾಕ್. ಇದೇ ಥರ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗಿ. ನೆಕ್ಸ್ಟು ಇಲ್ಲಿ ಸಿಂಗಲ್ ಕ್ರೋಶೆ, ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಮತ್ತು ಈಗ 2 ಚೈನು, ಆ ಸಿಂಗಲ್ ಕ್ರೋಶೆಯಲ್ಲಿ ಡಬಲ್ ಕ್ರೋಶೆ, 1 2. ಇದನ್ನು ಇಲ್ಲಿ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕ್. ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ, ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಇದೇ ಥರ 2 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ, 2 ಚೈನ್ ಮಾಡಿಕೊಂಡು ಈ ಕಡೆ ಲಾಕ್ ಮಾಡಿ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ ನೋಡಿ, ಫ್ಲವರ್ ಥರ ಬರುತ್ತೆ. ಇದು ಸಿಂಪಲ್ಲು, ಇದು ನೀವು ಬ್ಲೌಸ್ ನೆಕ್ಕಿಗೂ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ಬೀಡ್ಗೆ ಕವರ್ ಆದಂಗೆ ಇರುತ್ತೆ ಇದು ನೋಡಿ. ಪೂರ್ತಿ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ನೋಡಿ ಫೈನಲ್ ಲುಕ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಸಿಂಪಲ್ ಡಿಸೈನ್, ಈಸಿ ಡಿಸೈನ್, ಬೇಗ ಆಗುತ್ತೆ. 1 ಗಂಟೆಯಲ್ಲೆಲ್ಲ ಆಗೋಗುತ್ತೆ ಇದು ನಿಮಗೆ. ಕುಚ್ಚು ಕೂಡ ಹಾಕಿ ಅಂದರೆ ಸಿಂಪಲ್ ಆಗಿದೆ, ಈಸಿ ಬಿಗಿನರ್ಸ್ ಡಿಸೈನ್ ಅಂತ ಹೇಳ್ಬೋದು. ಕಲಿಯೋರು ಕೂಡ ಇದನ್ನು ಮಾಡ್ಬೋದು. ತುಂಬ ಸಿಂಪಲ್ ಸಾರಿಗಳಿಗೆಲ್ಲ ಮಾಡ್ಕೋಬೋದು ನೀವು, ಹೆಚ್ಚು ಜರಿ ಇಲ್ದಿರೋ ಸೀರೆಗಳಿಗೆ. ಆಮೇಲೆ ಇದು ಕುಚ್ಚು ಹಾಕಿಲ್ಲ ಅಂದರೆ ನೀವು ಬ್ಲೌಸ್ ನೆಕ್ಗೆ ಅಥವಾ ಸ್ಲೀವ್ಸ್ ಇರುತ್ತಲ್ವ, ಚೂಡಿದಾರದ ಸ್ಲೀವ್ಸ್ಗೆ, ಬ್ಲೌಸ್ ಸ್ಲೀವ್ಸ್ಗೆ ಅದಕ್ಕೆಲ್ಲ ಹಾಕ್ಕೋಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.